ತಮ್ಮ ಮದುವೆ ಮತ್ತು ಆರತಕ್ಷತೆಗೆ ಆಗಮಿಸಿದ ಬಂಧುಗಳಿಗೆ, ಸ್ನೇಹಿತರಿಗೆ, ಅಭಿಮಾನಿಗಳಿಗೆ, ತಮ್ಮ ಕ್ಷೇತ್ರದ ಜನರಿಗೆ ಮತ್ತು ಜನಸಾಮಾನ್ಯರಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಕೃತಜ್ಞತೆ ಅರ್ಪಿಸಿದ್ದಾರೆ. ಆರತಕ್ಷತೆ ವೇಳೆ ತಮಗೇನಾದರೂ ಅನಾನುಕೂಲ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಎಂದು ತೇಜಸ್ವಿ ಸೂರ್ಯ ಅವರು ಭಾವುಕ ಸಂದೇಶ ನೀಡಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ನನ್ನ ಮದುವೆಯ ಆರತಕ್ಷತೆಯಲ್ಲಿ ನಿರೀಕ್ಷೆಗೂ ಮೀರಿದ ಜನ ಬಂದು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಕೇವಲ 10 ಸೆಕೆಂಡುಗಳ ಕಾಲ ನಮ್ಮ ಜೊತೆ ನಿಂತು ಶುಭ ಹಾರೈಸಲು 2 ಗಂಟೆಗೂ ಹೆಚ್ಚು ಕಾಲ ಕ್ಯೂನಲ್ಲಿ ನಿಂತಿದ್ದು ನೋಡಿ ನಾನು ಭಾವುಕನಾಗಿದ್ದೇನೆ. ವಯಸ್ಸಾದವರು, ಚಿಕ್ಕ ಮಕ್ಕಳು, ಎಲ್ಲಾ ವಯೋಮಾನದವರು, ಎಲ್ಲಾ ವರ್ಗದವರು ಬಂದು ಆಶೀರ್ವಾದ ಮಾಡಿ ಪ್ರೀತಿಯ ಮಾತುಗಳನ್ನಾಡಿ ನನಗೆ ಶಕ್ತಿ ತುಂಬಿ ಹೋಗಿದ್ದೀರಿ. ತುಂಬಾ ಉದ್ದದ ಕ್ಯೂ ನೋಡಿ ನನಗೆ ಬೇಸರ ಆಗ್ತಾ ಇತ್ತು. 90-95 ವಯಸ್ಸಾದವರು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತು ನನಗೆ ಆಶೀರ್ವಾದ ಮಾಡಿದ್ದಾರೆ. ಕೆಲವರು ವೀಲ್ ಚೇರ್ನಲ್ಲಿ ಬಂದಿದ್ರು. ಕಣ್ಣಿಲ್ಲದವರು, ವಿಶೇಷ ಚೇತನರು ಬಂದು ಶುಭ ಹಾರೈಸಿ ಹೋಗಿದ್ದಾರೆ. ಯಾವ ಜನ್ಮದಲ್ಲಿ ನಾನು ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ಈ ರೀತಿ ನಿಮ್ಮ ಪ್ರೀತಿಗೆ ಪಾತ್ರನಾಗಿದ್ದೇನೆ. ಸಾವಿರಾರು ಜನರಿಗೆ ನನ್ನನ್ನು ಭೇಟಿ ಮಾಡಲು ಆಗ್ಲಿಲ್ಲ. ಬಹುತೇಕ ಜನ ನಮ್ಮ ಮನವಿಗೆ ಓಗೊಟ್ಟು ಊಟ ಮಾಡಿ ಹೋಗಿದ್ದಾರೆ. ಕೆಲವರು ತುಂಬಾ ರಶ್ ಇದೆ ಅನ್ನೋ ಕಾರಣಕ್ಕೆ ಊಟ ಮಾಡದೆ ಹೋಗಿದ್ದಾರೆ. ನಾವು ಎಷ್ಟೇ ಮುತುವರ್ಜಿಯಿಂದ ವ್ಯವಸ್ಥೆ ಮಾಡಿದ್ರೂ ಕೆಲವು ಸಣ್ಣ ಪುಟ್ಟ ತೊಂದರೆಗಳು ಆಗಿವೆ. ಇದನ್ನೆಲ್ಲ ತಾವು ಅರ್ಥ ಮಾಡಿಕೊಂಡು ಪ್ರೀತಿ ತೋರಿ ಹೋಗಿದ್ದೀರಿ. ಬರುವ ದಿನಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಗೆ ಸಿಗ್ತೇನೆ. ಮನೆಗೆ ಬಂದು ಯೋಚನೆ ಮಾಡ್ತಾ ಇದ್ದೆ, ಈ ಪ್ರೀತಿ ವಿಶ್ವಾಸ ನಾನು ಹಿಂದಿರುಗಿಸೋದು ಹೇಗೆ? ಈ ದೇಶಕ್ಕೆ, ನಮ್ಮ ಧರ್ಮಕ್ಕೆ, ನಮ್ಮ ಸಂಸ್ಕೃತಿಗೆ, ನಮ್ಮ ನಾಡಿಗೆ, ನಮ್ಮ ಭಾಷೆಗೆ, ನಮ್ಮ ಊರಿಗೆ, ನಮ್ಮನ್ನು ಪ್ರೀತಿಸುವ ಜನಕ್ಕೆ ಪ್ರಾಮಾಣಿಕತೆಯಿಂದ, ನಿಸ್ವಾರ್ಥದಿಂದ ಅವರ ಸೇವೆ ಮಾಡೋದ್ರ ಮೂಲಕ ಮಾತ್ರ ಅವರ ಋಣ ತೀರಿಸೋದಕ್ಕೆ ಸಾಧ್ಯ. ನನ್ನ ಕ್ಷೇತ್ರದಲ್ಲಿ ನಾನು, ಅವಳ ಕ್ಷೇತ್ರದಲ್ಲಿ ಶಿವಶ್ರೀ 100ಕ್ಕೆ 100 ಪರಿಶ್ರಮದೊಂದಿಗೆ ನಮ್ಮ ಜನರಿಗಾಗಿ ಕೆಲಸ ಮಾಡ್ತೇವೆ. ಎಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ. ನಮಸ್ಕಾರ ಅಂತ ತೇಜಸ್ವಿ ಸೂರ್ಯ ಅವರು ಸಂದೇಶ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಮತ್ತು ಖ್ಯಾತ ಗಾಯಕಿ ಶಿವಶ್ರೀ ಸ್ಕಂದಪ್ರಸಾದ್ ಮದುವೆ ಮಾರ್ಚ್ 5 ಮತ್ತು 6ರಂದು ಬೆಂಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಿತ್ತು. ಮಾರ್ಚ್ 9ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಆರತಕ್ಷತೆಗೆ ತೇಜಸ್ವಿ ಸೂರ್ಯ ಅವರು ವಿಐಪಿಗಳು, ಬಂಧುಗಳು ಮಾತ್ರವಲ್ಲ ಜನಸಾಮಾನ್ಯರನ್ನು ಆಹ್ವಾನಿಸಿದ್ರು. ಹಾಗಾಗಿ ಜನಸಾಗರವೇ ಅವತ್ತು ಹರಿದು ಬಂದಿತ್ತು.